ಎಲ್ರಿಗೂ ನಮಸ್ಕಾರ. CME 1 ವೀಕ್ 10 ಇದ್ದೀವಿ. ಅದರಲ್ಲಿ ಟ್ರಾನ್ಸ್ಮಿಷನ್ ಸಿಸ್ಟಮ್, ಇಂಟ್ರೊಡಕ್ಷನ್ ಟು ಟ್ರಾನ್ಸ್ಮಿಷನ್ ಸಿಸ್ಟಮ್, ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಬೆಲ್ಟ್ ಡ್ರೈವ್ ಅಂದರೆ ಏನು, ಅದ್ರ ಮೆಟೀರಿಯಲ್ಸ್ ಯಾವುದಿದೆ, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಲ್ಟ್ಸ್, ಅದರಲ್ಲಿ ಫ್ಲಾಟ್ ಬೆಲ್ಟ್ ಡ್ರೈವ್ಸ್ ಅದ್ರ ಟೈಪ್ಸ್ನ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನೋಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ಬಗ್ಗೆ ತಿಳ್ಕೊತೀವಿ. ಅದಾದಮೇಲೆ ಲಿಟಲ್ ಬಿಟ್ ಕಾನ್ಸೆಪ್ಟ್ಸ್ ಅಬೌಟ್ ರೋಪ್ ಡ್ರೈವ್ ಆ್ಯಂಡ್ ಚೈನ್ ಡ್ರೈವ್, ಅದರದ್ದು ಕೂಡ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತು ಅಪ್ಲಿಕೇಶನ್ಸ್ನ ನೋಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಕಮಿಂಗ್ ಟು ದ ಅಡ್ವಾಂಟೇಜಸ್ ಆಫ್ ಬೆಲ್ಟ್ ಡ್ರೈವ್, ವೆರಿ ಸಿಂಪಲ್. ನಮಗೆಲ್ಲ ನೋಡಿರ್ತೀವಿ ಡೈಲಿ. ಕಾಸ್ಟ್ ಎಫೆಕ್ಟಿವ್ ಮತ್ತು ಸಿಂಪಲ್. ತುಂಬ ಜಾಸ್ತಿ ಕಾಸ್ಟ್ ಬೇಕಾಗಿಲ್ಲ. ಲೈಕ್ ಚೈನ್ ಡ್ರೈವ್ ಮತ್ತು ಗೇರ್ ಡ್ರೈವ್ಗೆ ಎಷ್ಟು ಬೇಕೋ ಅಷ್ಟು ಕಾಸ್ಟ್ ಬೇಕಾಗಿಲ್ಲ. ಇಟ್ ಈಸ್ ವೆರಿ ಲೆಸ್ ಕಾಸ್ಟಲ್ಲೇ ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ಸಿಂಪಲ್ ಆಗಿದೆ. ಸೊ ದಿಸ್ ಬೆಲ್ಟ್ ಡ್ರೈವ್ ಇಸ್ ಹ್ಯಾವಿಂಗ್ ಹೈಯರ್ ಎಫಿಷಿಯನ್ಸಿ. ಹೊಸ ಬೆಲ್ಟ್ನ ನಾವು ಇನ್ಸ್ಟಾಲ್ ಮಾಡಿದಾಗ 95 to 98% ಏನು ಟ್ರಾನ್ಸ್ಮಿಷನ್ ಆಗುತ್ತೆ. ಹಾಗಾಗಿ ಹೈಯರ್ ಎಫಿಷಿಯನ್ಸಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಮೈಂಟೆನೆನ್ಸು ಕೂಡ ಜಾಸ್ತಿ ಬೇಕಾಗಿಲ್ಲ. ಆ್ಯಸ್ ಚೈನ್ ಮತ್ತು ಗೇರ್ ಡ್ರೈವ್ಗೆ ತುಂಬ ಮೇಂಟೆನೆನ್ಸ್ ಬೇಕು. ಇಲ್ಲಿ ಮೇಂಟೆನೆನ್ಸು ಅಷ್ಟು ಬೇಕಾಗಿಲ್ಲ. ಹಾಗಾಗಿ ರಿಕ್ವೈರ್ಸ್ ಮಿನಿಮಮ್ ಲೂಬ್ರಿಕೇಷನ್ ನೆಸೆಸಿಟಿನೇ ಇರೋದಿಲ್ಲ. ಕೆಲವೊಂದು ಸಲ ಏನು ಮಾಡ್ತೀವಿ, ಫ್ರಿಕ್ಷನ್ ಗ್ರಿಪ್ ಸಿಗಲಿ ಅಂದ್ಬಿಟ್ಟು ನಾವು ವಿ ಯೂಸ್ ಪೌಡರ್ಸ್ ಇನ್ ಫ್ಲೋರ್ ಮಿಲ್ಸ್. ಸೊ ಅದರ್ವೈಸ್ ದೆರ್ ಇಸ್ ನೋ ಲೂಬ್ರಿಕೇಷನ್ ರಿಕ್ವೈರ್ಡ್ ಫಾರ್ ಪವರ್ ಟ್ರಾನ್ಸ್ಮಿಷನ್. ಆ್ಯಂಡ್ ಇಲ್ಲಿ ಬೆಲ್ಟ್ ಡ್ರೈವ್ ಶಾಕ್ ಅಬ್ಸಾರ್ಪ್ಷನ್ ಕ್ಯಾಟಗರಿನ ಅಥವಾ ಅಪ್ಲಿಕೇಶನ್ನ ಹೊಂದಿರ್ತದೆ. ಅಂದರೆ ವೈಬ್ರೇಷನ್ಸ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಲೋಡ್ ಏನಾದ್ರು ವೇರಿ ಆದಾಗ ಅದ್ರದ್ದೆಲ್ಲನೂ ಅದನ್ನ ಇನ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ಎಲ್ಲ ಅಪ್ಲಿಕೇಶನ್ಸಿಂದ ವಿ ಕ್ಯಾನ್ ಸೇ ಶಾಕ್ ಅಬ್ಸಾರ್ಪ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಓವರ್ಲೋಡ್ ಪ್ರೊಟೆಕ್ಷನ್, ಅಂದರೆ ತುಂಬ ಓವರ್ಲೋಡ್ ಆದಾಗಲೂ ಕೂಡ ಮೆಷಿನ್ಸ್ಗೆ ಯಾವುದೇ ಥರ ಡ್ಯಾಮೇಜ್ ಆಗ್ದೇ, ಜಾಮ್ ಆಗ್ದೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ 5 ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಡ್ವಾಂಟೇಜಸ್ ಆಫ್ ಬೆಲ್ಟ್ ಡ್ರೈವ್. ಕಮಿಂಗ್ ಟು ದ ಡಿಸ್ಅಡ್ವಾಂಟೇಜಸ್, ನಮಗೆಲ್ಲ ಗೊತ್ತೇ ಇದೆ ಬೆಲ್ಟ್ ಡ್ರೈವು ಶಾರ್ಟ್ ಡಿಸ್ಟೆನ್ಸಸ್ಗೆ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಮಿನಿಮಮ್ ಅದು ಲೈಕ್ 8 ಮೀಟರ್ಸ್ ತನಕ ಮ್ಯಾಕ್ಸಿಮಮ್ ಮಾಡ್ಬೋದು. 1 ಮೀಟರು 0.5 ಮೀಟರ್ ಇದ್ದಾಗ ವಿ ಕ್ಯಾನಾಟ್ ಯೂಸ್ ಬೆಲ್ಟ್ ಡ್ರೈವ್ ಬಿಕಾಸ್ ಇದ್ರದ್ದು ಎಫಿಷಿಯನ್ಸಿ ಹಾಳಾಗುತ್ತೆ. ಸೊ ರಾದರ್ ವಿ ಯೂಸ್ ಚೈನ್ ಆರ್ ಗೇರ್ ಡ್ರೈವ್ಸ್ ಆ ಒಂದು ಸಿಚುವೇಷನಲ್ಲಿ. ಸ್ಲಿಪ್ಪು ಮತ್ತು ಕ್ರೀಪು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಬೆಲ್ಟ್ ಡ್ರೈವ್ಸ್ ಇರೋ ಕಡೆ. ಅದರಿಂದ ನಮಗೆ ಪವರ್ ಮತ್ತು ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ವೆಲಾಸಿಟಿ ರೇಷಿಯೋ ಒಂದೇ ಥರ ಇರೋಲ್ಲ. ಕಾನ್ಸ್ಟೆಂಟ್ ಸ್ಪೀಡ್ ರೇಷಿಯೋ ಯಾವುದೇ ಕಾರಣಕ್ಕೂ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ವೆಲಾಸಿಟಿ ರೇಷಿಯೋನು ಕೂಡ ವೇರಿ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ನಾಯ್ಸ್ ಪ್ರೊಡಕ್ಷನ್ ಆಗುತ್ತೆ. ಬೆಲ್ಟ್ ರೊಟೇಟ್ ಆದಂಗೆ ಹೈಯರ್ ಸ್ಪೀಡಲ್ಲಿ ವಿಲ್ ಗೆಟ್ ಲಾಟ್ ಆಫ್ ನಾಯ್ಸ್. ನೆಕ್ಸ್ಟ್ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಗೇರು ಮತ್ತು ಚೈನ್ ಡ್ರೈವ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಬೆಲ್ಟ್ ಡ್ರೈವ್. ಕಮಿಂಗ್ ಟು ದ ಅಪ್ಲಿಕೇಶನ್ಸ್, ವಿ ಯೂಸ್ ಬೆಲ್ಟ್ ಡ್ರೈವ್ಸ್ ಇನ್ ಫ್ಲೋರ್ ಮಿಲ್ಸ್. ಅಲ್ಲಿ ಫ್ಲಾಟ್ ಬೆಲ್ಟ್ ಡ್ರೈವ್ಸ್ನ ನೋಡ್ತೀವಿ ನಾವು. ಲೇತ್ ಮಿಷಿನ್ಸಲ್ಲಿ ನಾವು ಬೆಲ್ಟ್ ಡ್ರೈವ್ಸ್ನ ನೋಡ್ತೀವಿ. ಸೊ ಇದು ರೊಟೇಟ್ ಆಗಬೇಕು ಅಂದರೆ ಮೋಟರಿಂದ ವಿ ಹ್ಯಾವ್ ಎ ಬೆಲ್ಟ್ ಡ್ರೈವ್ಸ್, ಬೆಲ್ಟ್ ಡ್ರೈವ್ ಅಥವಾ ಫ್ಲಾಟ್ ಬೆಲ್ಟ್ ಡ್ರೈವ್. ಮತ್ತು ಕೋನ್ ಪುಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ ಲೇತ್ ಮೆಷಿನ್ಸಲ್ಲಿ. ಕಂಪ್ರೆಸರ್ಸಲ್ಲಿ ನಾವು ಬೆಲ್ಟ್ನ ನೋಡ್ತೀವಿ. ವೆಹಿಕಲ್ ಎಂಜಿನ್ಸಲ್ಲಿ ಫ್ಯಾನ್ ಬೆಲ್ಟ್ ಅಥವಾ ಟೈಮಿಂಗ್ ಬೆಲ್ಟ್ನ ನೋಡ್ತೀವಿ. ಬ್ಲೋವರ್ಸಲ್ಲಿ ಫ್ಲಾಟ್ ಅಥವಾ ಬೆಲ್ಟ್ಸ್ನ ನೋಡ್ತೀವಿ. ನೆಕ್ಸ್ಟ್ ವಾಷಿಂಗ್ ಮಿಷಿನ್ಸಲ್ಲಿ ನಾವು ಬೆಲ್ಟ್ ಡ್ರೈವ್ಸ್ ಅದು ಬೆಲ್ಟ್ ಡ್ರೈವ್ಸ್ನ ನೋಡ್ತೀವಿ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬೆಲ್ಟ್ ಡ್ರೈವ್ಸ್. ಕಮಿಂಗ್ ಟು ದ ರೋಪ್ ಡ್ರೈವ್, ರೋಪ್ ಅಂದರೆ ಸರ್ಕ್ಯುಲರ್ ಬೆಲ್ಟ್ ಅಂತಲೇ ಹೇಳ್ಬೋದು. ಸೊ ವಿ ಕ್ಯಾನ್ ಸಿ ಹಗ್ಗ ಅಂತ ಏನು ಕರಿತೀವಿ ಅದಕ್ಕೆ ನಾವು ರೋಪ್ ಅಂತ ಕರಿತೀವಿ. ದ ರೋಪ್ ಡ್ರೈವ್ ಇಸ್ ವೈಡ್ಲಿ ಯೂಸ್ಡ್ ವೇರ್ ಲಾರ್ಜ್ ಅಮೌಂಟ್ ಆಫ್ ಪವರ್ ಇಸ್ ಟು ಬಿ ಟ್ರಾನ್ಸ್ಮಿಟೆಡ್. ಅಂದರೆ ತುಂಬ ಪವರ್ ಟ್ರಾನ್ಸ್ಮಿಷನ್ ಬೇಕಾದಾಗ, ನಾವು ಪ್ರೀವಿಯಸ್ ಹೇಳ್ದಂಗೆ ಮಾಡರೇಟ್ ಪವರ್ ಬೇಕಾದಾಗ ಫ್ಲಾಟ್ ಬೆಲ್ಟ್ ಡ್ರೈವ್ ಅಥವಾ ಬೆಲ್ಟ್ ಡ್ರೈವ್ ಯೂಸ್ ಮಾಡ್ತೀವಿ. ಹೈಯರ್ ಪವರ್ ಟ್ರಾನ್ಸ್ಮಿಷನ್ ಬೇಕಾದಾಗ ನಾವು ರೋಪ್ ಡ್ರೈವ್ಸ್ನ ಯೂಸ್ ಮಾಡ್ತೀವಿ, ಒಂದು ಪುಲ್ಲಿಂದ ಇನ್ನೊಂದು ಪುಲ್ಲಿಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೋರ್ ದೆನ್ 8 ಮೀಟರ್ ಇದ್ದಾಗಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಯು ಕ್ಯಾನ್ ಸಿ ಸಮ್ ಆ್ಯನಿಮೇಷನ್ ಹಿಯರ್, ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ನೋಡ್ಬೋದು. ಇನ್ನು ಅಡ್ವಾಂಟೇಜಸ್ಗೆ ಬಂದರೆ ಇಟ್ ಈಸ್ ಸೂಟಬಲ್ ಫಾರ್ ಲಾಂಗ್ ಡಿಸ್ಟೆನ್ಸಸ್. ತುಂಬ 8 ಮೀಟರ್ಸ್ಗಿಂತ ಜಾಸ್ತಿ ಇದ್ದಾಗ ಯಾವಾಗ ಬೆಲ್ಟ್ ಡ್ರೈವ್ನ ಯೂಸ್ ಮಾಡೋಕ್ಕಾಗಲ್ಲ ಅಂಥ ಸಿಚುವೇಷನ್ಸಲ್ಲಿ ವಿ ಕ್ಯಾನ್ ಯೂಸ್ ರೋಪ್ ಡ್ರೈವ್ಸ್. ಪವರ್ ಕೆಪಾಸಿಟಿ ಇಸ್ ವೆರಿ ಹೈ. ಲಾರ್ಜ್ ಅಮೌಂಟ್ ಆಫ್ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತಿರೋದ್ರಿಂದ ಹೈಯರ್ ಪವರ್ ಕೆಪಾಸಿಟಿ ಅಂತ ಕರಿಬೋದು. ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಅಂದರೆ ಏನು ಪುಲ್ಲಿ ಒಳಗಡೆ ಒಂದು ಗ್ರೂ ಕಟ್ ಮಾಡಿರ್ತಾರೆ, ಅಲ್ಲಿ ಯಾವ ಥರ ಬೇಕಾದ್ರೂ ನಾವು ಬೆಂಡ್ ಮಾಡ್ಕೋಬೋದು. ಸೊ ಬೆಂಡ್ ಅಂತ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂತ. ಸೊ ಗ್ರೂ ಒಳಗಡೆ ಹಾಕೋದ್ರಿಂದ ಹಗ್ಗಗಳನ್ನ ಅಥವಾ ಏನು ರೋಪ್ ಡ್ರೈವ್ಸ್ನ ಸ್ಲಿಪ್ಪೇಜ್ ಆಗೋದೇ ಇಲ್ಲ. ಸೊ ಸ್ಲಿಪ್ಪು ಮತ್ತು ಕ್ರೀಪು ಕಡಿಮೆ ಇಲ್ಲಿ. ಶಾಕ್ ಅಬ್ಸಾರ್ಪ್ಷನ್ನು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಮೆಷಿನ್ಸು ಜಾಸ್ತಿ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಕಮಿಂಗ್ ಟು ದ ಡಿಸ್ಅಡ್ವಾಂಟೇಜಸ್, ಬೆಲ್ಟ್ ಡ್ರೈವ್ಸು ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸಿನ್ಸ್ ನಾರ್ಮಲಾಗಿ ನಾವು ಜೂಟ್ ಫೈಬರ್ಸ್ ಅಥವಾ ನಾರ್ಮಲ್ ನ್ಯಾಚುರಲ್ ರೋಪ್ಸ್ನ ಯೂಸ್ ಮಾಡಿದಾಗ ಅಷ್ಟೊಂದು ಕಾಸ್ಟ್ ಆಗೋಲ್ಲ. ಬಟ್ ಇಫ್ ಯು ಕ್ಯಾನ್ ಟೇಕ್ ಅಪ್ ಹಾಯ್ಸ್ಟ್ಸ್, ಚೈನ್ಸ್, ಲಿಫ್ಟ್ಸ್, ಕ್ರೇನ್ಸ್ ಅಲ್ಲೆಲ್ಲ ಯೂಸ್ ಮಾಡೋ ರೋಪ್ ಡ್ರೈವ್ಸಲ್ಲಿ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ. ಕನ್ಸ್ಟ್ರಕ್ಷನ್ ತುಂಬ ಬಲ್ಕಿ ಇರುತ್ತೆ. ದೊಡ್ಡ ಪುಲ್ಲೀಸ್ಗಳು ಬೇಕು, ಜಾಗ ಜಾಸ್ತಿ ಬೇಕಾಗುತ್ತೆ.
ಮೇಂಟೆನೆನ್ಸು ಜಾಸ್ತಿ ತೊಗೊಳುತ್ತೆ, ಯಾಕೆಂದರೆ ಬೇಗ ವೇರ್ ಆಗೋ ಚಾನ್ಸ್ ಇರುತ್ತೆ, ರೋಪ್ಗಳು ಬೇಗ ಸವಿಯುತ್ತೆ. ಹಾಗಾಗಿ ಮಧ್ಯ ನಾವು ಕರೆಕ್ಟಾಗಿ ಚೆಕ್ ಮಾಡ್ತಿರಬೇಕು, ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು. ಶಾರ್ಟ್ ಡಿಸ್ಟೆನ್ಸಸ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ ಲೈಕ್ ಮೋರ್ ದೆನ್ 5 ಮೀಟರ್ಸ್ ಇದ್ದಾಗ ಯೂಸ್ ಮಾಡಬೇಕಾಗಿದೆ. ಆ ಥರ ಎಫಿಷಿಯನ್ಸಿ ಕೂಡ ಲಾಸ್ ಆಗುತ್ತೆ, ಫ್ರಿಕ್ಷನ್ ಆಗೋದ್ರಿಂದ ಎಫಿಷಿಯನ್ಸಿ ಲಾಸ್ ಆಗುತ್ತೆ. ಸೊ ವಿ ಕ್ಯಾನ್ ಯೂಸ್ ರೋಪ್ ಡ್ರೈವ್ಸ್ ಇನ್ ಕ್ರೇನ್ಸ್. ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಡ್ರೈವ್ಸ್ ಯೂಸ್ ಮಾಡ್ತಾರೆ, ರೋಪ್ ಡ್ರೈವ್ಸ್ನ. ಅದೇ ಥರ ಎಲಿವೇಟರ್ಸ್ ಅಥವಾ ಲಿಫ್ಟ್ಸ್ಗಳಲ್ಲಿ ನಾವು ರೋಪ್ ಡ್ರೈವ್ಸ್ನ ಯೂಸ್ ಮಾಡ್ತೀವಿ. ಹಾಯಿಸ್ಟ್ಗಳು, ಏನು ಹೆವಿ ವೆಯ್ಟ್ನ ಎತ್ತಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಹಾಯಿಸ್ಟು ಇಲ್ಲಿ ನೋಡ್ತೀವಿ. ಅದೇ ಥರ ಮೈನಿಂಗ್ ಅಂದರೆ ಗಣಿಗಾರಿಕೆಯಲ್ಲಿ ಏನು ಮಾಡ್ತಾರೋ ಅಲ್ಲಿ ನಾವು ರೋಪ್ ಡ್ರೈವ್ಸ್ನ ಕಾಣಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡ್ರೈವ್ ಇಸ್ ಚೈನ್ ಡ್ರೈವ್. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಚೈನ್ ಡ್ರೈವ್? ಯಾವಾಗ ಯೂಸ್ ಮಾಡ್ತಾರೆ ಚೈನ್ ಡ್ರೈವ್ನ ಅಂತ ನೋಡೋದಾದರೆ, ದೀಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಮೋಷನ್ ಆ್ಯಂಡ್ ಪವರ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಶಾಫ್ಟ್ ಇಸ್ ವೆರಿ ಶಾರ್ಟ್ ಡಿಸ್ಟೆನ್ಸ್ ಇದ್ದಾಗ ನಾವು ಲೈಕ್ ಬೈಸಿಕಲಲ್ಲೂ ತುಂಬ ಕಡಿಮೆ ಡಿಸ್ಟೆನ್ಸ್ ಇರುತ್ತೆ, ವಿತಿನ್ 0.5 ಮೀಟರ್. ಮೋಟರ್ ಸೈಕಲ್ಸಲ್ಲೂ ಕೂಡ 1.5 ಮೀಟರ್ ಒಳಗಡೆ ಇರುತ್ತೆ. ಸೊ ಆವಾಗ ನಾವು ರೋಪ್ ಡ್ರೈವ್ ಮತ್ತು ನಾವು ಏನು ಫ್ಲ್ಯಾಟ್ ಬೆಲ್ಟ್ ಡ್ರೈವ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ ಸಿಚುವೇಷನಲ್ಲಿ ವಿ ಯೂಸ್ ಚೈನ್ ಡ್ರೈವ್. ಯು ಕ್ಯಾನ್ ಸಿ ದ ಚೈನ್ ಡ್ರೈವ್, ಸಮ್ ಕೈಂಡ್ ಆಫ್ ಫಿಗರ್ ಹಿಯರ್. ಇಲ್ಲೂ ಕೂಡ ಡ್ರೈವರ್ ಮತ್ತು ಡ್ರಿವನ್ ಅಂತ ಇರುತ್ತೆ. ಇನ್ ಬಿಟ್ವೀನ್ ವಿ ಯೂಸ್ ಫ್ಲ್ಯಾಟ್ ಬೆಲ್ಟ್ ಆರ್ ವಿ ಬೆಲ್ಟ್ ಬದಲು ನಾವು ಇಲ್ಲಿ ಚೈನ್ ಡ್ರೈವ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಪುಲ್ಲಿ ಅಂತ ಕರೆಯಲ್ಲ, ಪುಲ್ಲಿ ಬದಲು ಸ್ಪ್ರಾಕೆಟ್ಸ್ ಅಂತ ಕರಿತೀವಿ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಚೈನ್ ಡ್ರೈವ್? ಯು ಕ್ಯಾನ್ ಸಿ ಹಿಯರ್ ದ ಅನಿಮೇಷನ್. ಸೊ ದಿಸ್ ಇಸ್ going to rotate and this is also rotate in the same direction. The chain ಏನು ಹಾಕಿರ್ತಾರೆ ಅದನ್ನು ನಾವು ಅಲ್ಲಿ ಸ್ಪ್ರಾಕೆಟ್ ಮೇಲೆ ಕೂರಿಸಿರ್ತಾರೆ. there is no slippage occurs here. ಸ್ಲಿಪ್ಪೇಜ್ ಅನ್ನೋ ಕಾನ್ಸೆಪ್ಟ್ಸೇ ಬರಲ್ಲ. ಸೊ ಬೋತ್ ಪ್ರಾಕೆಟ್ಸ್ ರೊಟೇಟ್ ಇನ್ ಎ ಸೇಮ್ ವೇ. ಕ್ರಾಸ್ ಚೈನ್ ಅಂತ ಎಲ್ಲೂ ಕರೆಯಲ್ಲ ನಾವು, ಹಂಗಾಗಿ ಓಪನ್ ಬೆಲ್ಟ್ ಡ್ರೈವ್ ಥರನೇ ಒಂದೇ ಕಡೆ ತಿರುಗಬೇಕು. ಮತ್ತು ಮೋಷನ್ನು ಕೂಡ ನಾವು ಚೈನ್ ಡ್ರೈವಲ್ಲಿ ರಿವರ್ಸಿಬಲ್ ಮಾಡ್ಬೋದು. ಸೊ ರೊಟೇಷನ್ ಸ್ಪೀಡ್ ಆಫ್ ಎ ಸಿಸ್ಟಮ್ ಕ್ಯಾನ್ ಬಿ ಚೇಂಜ್ಡ್ ಬೈ ಅಡ್ಜಸ್ಟಿಂಗ್ ದ ಪಾರಾಮೀಟರ್ ಲೆಂತ್, ಡಯಾಮೀಟರು, ನಂಬರ್ ಆಫ್ ಟೀತ್ಸ್ ಮೇಲೆ ನಾವು ಸ್ಪೀಡ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಕಮಿಂಗ್ ಟು ದ ಅಡ್ವಾಂಟೇಜಸ್, ಲೋ ರಿಸ್ಕ್ ಆಫ್ ಸ್ಲಿಪ್ಪಿಂಗ್. ದಟ್ ಮೀನ್ಸ್ ಅಲ್ಲಿ ಯಾವುದೇ ಥರ ಸ್ಲಿಪ್ಪಿಂಗ್ ಆಗೋದಿಲ್ಲ. ಹೈ ಡ್ರೈವಿಂಗ್ ಫೋರ್ಸ್ನ ಅದು ತಡ್ಕೊಳ್ಳುತ್ತೆ, ಅಂದರೆ ತುಂಬ ಫೋರ್ಸ್ ಇದ್ರೂ ಕೂಡ ಅದು ವಿತ್ಸ್ಟ್ಯಾಂಡ್ ಮಾಡುತ್ತೆ. ಕಮಿಂಗ್ ಟು ದ ಡಿಸ್ಅಡ್ವಾಂಟೇಜಸ್, ಕೆಲವೊಂದು ಸಲ ಏನಾಗುತ್ತೆ, ಹೈಯರ್ ಸ್ಪೀಡ್ಸಲ್ಲಿ ನಾಯ್ಸ್ ಮತ್ತು ವೈಬ್ರೇಷನ್ಸ್ ಆಗುತ್ತೆ. ಮತ್ತು ಯಾವಾಗಲೂ ಲೂಬ್ರಿಕೇಟ್ ಮಾಡಿರಬೇಕು ಚೈನನ್ನು. ಅಂದರೆ ನೀವೇನಾದರೂ ಅದಕ್ಕೆ ಏನಾದರೂ ಆಯಿಲ್ ಗ್ರೀಸ್ ಆಗದೇ ಇದ್ದರೆ ಸೊ ಈ ಸ್ಪ್ರಾಕೆಟ್ಸು ಅಥವಾ ಚೈನ್ದು ಸ್ಲಾಟ್ಸ್ ಇರುತ್ತೆ, ಅದೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಟೆನ್ಷನನ್ನು ಮಧ್ಯೆ ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು, ಅಂದರೆ ಚೈನದ್ದು ಲಿಂಕ್ನ ಕಿತ್ತು ಟೈಟ್ ಮಾಡ್ಕೊತಾ ಇರಬೇಕು. ದಟ್ಸ್ ಅ ಡಿಸ್ಅಡ್ವಾಂಟೇಜಸ್. ದ ಆಕ್ಸೆಸ್ ಆಫ್ ದ ಸ್ಪ್ರಾಕೆಟ್ ಮಸ್ಟ್ ಬಿ ಪರ್ಫೆಕ್ಟ್ಲಿ ಅಲೈನ್ಡ್. ಪ್ಯಾರಲಲ್ ಆಕ್ಸೆಸ್ ಅಂತ ಏನು ಕರಿತೀವಿ, ಪರ್ಫೆಕ್ಟಾಗಿ ಅಲೈನ್ ಆಗಿರಬೇಕು. ಒಂಚೂರು ವೇರಿ ಆದ್ರೂ ಕೂಡ ಸ್ಲಿಪ್ಪೇಜ್ ಆಗೋ ಚಾನ್ಸಸ್ ಇರುತ್ತೆ. ಕಮಿಂಗ್ ಟು ದ ಅಪ್ಲಿಕೇಶನ್ಸ್, ನಾವು ಚೈನ್ ಡ್ರೈವ್ನ ವಿ ಕ್ಯಾನ್ ಸಿ ಹಿಯರ್. ಸೊ ದೆರ್ ಇಸ್ ಒನ್ ಸ್ಪ್ರಾಕೆಟ್ ಆ್ಯಂಡ್ ದೆರ್ ಇಸ್ ಅನದರ್ ಸ್ಪ್ರಾಕೆಟ್. ಇವೆರಡರ ಮಧ್ಯೆ ಚೈನ್ ಹಾಕ್ತೀವಿ. ಮೋಟರ್ ಸೈಕಲ್ಲು, ಸ್ಕೂಟರ್ಸು, ಮೊಪೆಡ್ಸು, ಅಗ್ರಿಕಲ್ಚರ್ ಮೆಷಿನ್ಸು, ಕನ್ವೇಯರ್ ಸಿಸ್ಟಮ್ಸು, ಅದೇ ಥರ ಟೈಮಿಂಗ್ ಚೈನ್ಸ್ ಅಂತ ಕರಿತೀವಿ, ಟೈಮಿಂಗ್ ಬೆಲ್ಟ್ ಅಂತ, ಅಲ್ಲೂ ಕೂಡ ಚೈನ್ಸ್ನ ನಾವು ನೋಡ್ಬೋದು. ಸೊ ಈ ಎಲ್ಲ ಅಪ್ಲಿಕೇಶನ್ಸಿಂದ ಚೈನ್ ಡ್ರೈವ್ಸು ಲೈಕ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ಇದೆ ಇದ್ರದ್ದು ಅಂತಲೇ ನಾವು ತಿಳ್ಕೊಬೋದು. ಆ್ಯಂಡ್ ವಿ ಯೂಸ್ ಇನ್ ಆರ್ ಡೈಲಿ ಲೈಫ್ಸ್. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಯರ್ ಕಮೆಂಟ್. ಥ್ಯಾಂಕ್ ಯು.